ಕೈಯಲ್ಲಿ ತೆಗೆದು ಎಸೆದೆ, ಆಗ ಅದು ಬ್ಲಾಸ್ಟ್ ಆಯ್ತು. ಕ್ರಿಕೆಟ್ ಆಡುವಾಗ ಒಂದು ಬಾಲ್ ಸಿಕ್ಕಿದೆ ಅಂತ ಆಯ್ತಂತೆ ಅಂಗಳ. ನನ್ನದು ಇಲ್ಲಿ ಮಲ್ಲಿನ ಜಾಲ ಅವು ಇತ್ತಿಂಗೆ ಕೆಲವು ಪರಿಪಾನ ಬುಣ್ಣಿ ಸೌಂಡಿಂಗ್ ಚಾವಲ್ ಮನ್ನಡ್ ಜೋಡಿ अंदा ಏತ್ ಗಂಟೆ ಭಯ್ಯ ನಾನು ನಿನ್ನೆ 18 ತಾರೀಕಿಗೆ ಬುಧವಾರ ಸಂಜೆ 6:06 ಆಗ್ಬೋದು ಅಷ್ಟೊತ್ತಿಗೆ ಆಟ ಆಡ್ತಿದ್ದು ಇಬ್ಬರು ಮಕ್ಕಳು. ಆಟಾಡುವಾಗ ಅವನು ಸಣ್ಣವನಿಗೆ ಇದು ಕ್ರಿಕೆಟ್ ಆಡುವಾಗ ಒಂದು ಬಾಲ್ ಸಿಕ್ಕಿದೆ ಅಂತ ಆಯ್ತಂತೆ ಅಂಗಳದಲ್ಲಿ. ಇವಾಗ ಅದನ್ನು ಇವನಿಗೆ ದೊಡ್ಡವನಿಗೆ ಹಾಕಿದ, ಅದು ಅವನಿಗೆ ಬ್ಯಾಟಿಗೆ ಸಿಗಲಿಲ್ಲ ಅಂತ ಅವನು ಕೆಳಗೆ ಬಿದ್ದದನ್ನು ಎಳೆದು ನೆಲಕ್ಕೆ ಬಿಸಾಡಿದ. ಅದು ಒಮ್ಮೆಲೆ ಸ್ಫೋಟ ಆದದ್ದು. ಗಾಯ ಆಗಿದೆ, ಕಾಲಿಗೆಲ್ಲ ಪೆಟ್ಟಾಗಿದೆ. ಅಂಗಳದಲ್ಲಿ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ. ಅಷ್ಟು ದೊಡ್ಡ ಸ್ಫೋಟಕ ಪ್ರಾಣಿಗಳಿಗೆ ಅದನ್ನು ಆ ರೀತಿಯಾಗಿ ಜನಗಳಿಗೆ ಸಿಗುವ ರೀತಿಯಲ್ಲಿ ಬರಬೇಕಾದ್ರೆ ಯಾರಾದ್ರೂ ತಂದು ಇಡ್ಬೇಕಲ್ಲ. ಅದೇ ನಾಯಿ ಏನಾದ್ರೂ ತಂದಾಗ ಗೊತ್ತಿಲ್ಲ, ನಾವು ನೋಡ್ಬೇಡಿ ಯಾರು ಇಟ್ಟದ್ದು. ಅಲ್ಲ, ಅದನ್ನು ತಯಾರಿಸಿ ಇಟ್ಟವ್ರು ಯಾರಂತೇಳಿ ಏನಾದ್ರೂ ಅನುಮಾನ ಉಂಟಾ ನಿಮಗೆ? ಇಲ್ಲ ಯಾರ ಮೇಲೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲಿ ಅವರು ಇದು ಗೌರ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು. ಏನು ಆಗ್ರಹ ಮಾಡ್ತಿದ್ದೀರಿ? ಇದೊಂದು ದೊಡ್ಡ ಘಟನೆ ಸಣ್ಣದಾಗಿ ಆಗಿದೆ. ಅದಷ್ಟೇ ಹೇಳ್ಬೇಕಷ್ಟೇ, ನಮ್ಮ ಮಕ್ಕಳೇನ ಜೀವ ಉಳಿದಷ್ಟೇ. ನಿನ್ನೆ ಏನಾಯ್ತು? ಘಟನೆ ಹೇಗೆ ನಡೆದದ್ದು? ನಿನ್ನೆ ನಾನು ಮತ್ತೆ ನನ್ನ ತಮ್ಮ ಕ್ರಿಕೆಟ್ ಆಡ್ತಿದ್ವಿ. ಆಗ ತಮ್ಮ ಒಂದು ಬಾಲ್ ಥರದ್ದು ಕೊಟ್ಟ. ಅದು ನನಗೆ ಹಾಕಿದ್ದ. ನಾನು ಕುಟ್ಲಿಕ್ಕೆ ನೋಡಿದೆ, ಆಗ ಅದಾಗಲಿಲ್ಲ. ನಾನು ಮತ್ತೆ ಕೈಯಲ್ಲಿ ತೆಗೆದು ಎಸೆದೆ, ಆಗ ಅದು ಬ್ಲಾಸ್ಟ್ ಆಯ್ತು. ಯಾವ ರೀತಿ ವಸ್ತು? ಬಾಲ್ ಥರ. ಅದೇನು ಬ್ಲಾಸ್ಟ್ ಆಯ್ತಾ? ಬೀಸೋದು? ಹಾಂ. ಏನಾಯ್ತು? ಹೊಗೆ ಬಂತ, ಬೆಂಕಿ ಬಂತ, ಯಾವ ರೀತಿ? ಹೊಗೆ ಬಂತು. ಎಲ್ಲಿಗೆಲ್ಲ ಗಾಯ ಆಗಿದೆ ನಿಮಗೆ? ಇಲ್ಲ. ಬೇರೆ ಯಾರಿಗಾದ್ರೂ ಗೊತ್ತಾಗಿಲ್ಲ? ಇಲ್ಲ. ಮತ್ತೆ ಏನಂತ ಗೊತ್ತಾಯ್ತು? ಅದು ಇದು ಪೊಟ್ಯಾಷ್ ಅಂತ ಹೇಳ್ತಾರೆ. ಅದರದ್ದು ಅವಶೇಷ ಎಲ್ಲ ಅಲ್ಲಿ ಉಂಟಾ ಮನೆಯಲ್ಲಿ? ಉಂಟಾ? ಯಾವ ರೀತಿಯಲ್ಲಿ ಇದ್ದಾರೆ? ಅದು ಪೇಪರ್ ಅಲ್ಲಿ ಇರ್ತದೆ. ಅದು ಎಲ್ಲಿಂದ ತಂದದೆಲ್ಲಿಂದ ತಮ್ಮ? ಅದಲ್ಲಿ ಅಂಗಳದಲ್ಲಿತ್ತು. ಎಲ್ಲಿ ಅಂಗಳದಲ್ಲಿ? ನಮ್ಮ ಮನೆಯದ್ದು. ಅದು ಅಲ್ಲಿ ತಂದು ಇಟ್ಟದೆ ಯಾರು? ಗೊತ್ತಿಲ್ಲ. ನೀವು ಬಾಲ್ ಅಂತ ಹೇಳಿ ನೀವು ಆಟ ಆಡ್ತಿದ್ದೀರಾ? ಮತ್ತೆ ನೀವು ಆಸ್ಪತ್ರೆ ಕರ್ಕೊಂಡು ಹೋದ್ರ?